ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ರೈತರ ಬಹು ನಿರೀಕ್ಷಿತ ಶ್ರೀ ಕಿಳೆಂಗಾವ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಹಾಗೂ ಐನಾಪುರ ಮಂಗಸುಳಿ ಏತ ನೀರಾವರಿ ಕಾಲುವೆ ಯೋಜನೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಹಾಗೂ ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಚಾಲನೆ ಕೊಟ್ಟಿದ್ದರು. ಯೋಜನೆಗೆ ಚಾಲನೆ ಕೊಟ್ಟು ಮಾತನಾಡಿದ ಶಾಸಕ ರಾಜು ಕಾಗೆ, ಸುಮಾರು 1363 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಈ ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಯಿಂದಾಗಿ ಮದಬಾವಿ, ಅನಂತಪುರ, ಮಂಗಸುಡಿ ಸೇರಿ ವಿವಿಧ ಗ್ರಾಮಗಳ ಸುಮಾರು 48,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯುತ್ತೆ. ಈ ಯೋಜನೆಯಿಂದಾಗಿ ಸಾವಿರಾರು ರೈತರ ಕೃಷಿ ಚಟುವಟಿಕೆಗೆ ಶಾಶ್ವತ ನೀರಿನ ವ್ಯವಸ್ಥೆಯಾಗಲಿದ್ದು ಉತ್ಪಾದಕತೆ ಹೆಚ್ಚಲು ನೆರವಾಗಲಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಕವಲಗುಡ್ಡದ ಪರಮಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದ್ದಾರೆ. ನಾಯಕರಿಗೆ ಒಂದು ಕಿವಿ ಮಾತು, ನನ್ನ ತಿಳುವಳಿಕೆ ಏನಂತ ಹೇಳಿದ್ರೆ, ಬಹುತೇಕ ನಮ್ಗೆ ನೀರು ಶೇಖರಣೆ ಮಾಡ್ಕೊಳ್ಳೋಕೆ ಅನುಕೂಲ ಇಲ್ಲ. ಈಗ ಹೆಚ್ಚು ಆದ್ಯತೆಯನ್ನು ನೀವು ಕೆರೆ ತುಂಬೋದ ಕಡೆ ಕೊಡಬೇಕು ಅಂತ ತಿಳ್ಕೊಂಡು ನಂಗೆ ಕಳ್ಕೊಳ್ಳಿದ್ದೇನಂತೆ. ಅಕಸ್ಮಾತ್ ಕೆರೆಗಳನ್ನು ತುಂಬಿಟ್ಟು ನಮ್ಮ ಮಳೆಗೆ ನೀರು ಇರಲಿಲ್ಲ ಅಂದರೂ ನಮ್ಮ ಕೆರೆಗಳ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭೂಮಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಹೆಚ್ಚು ಅದರ ಕಡೆ ಗಮನವನ್ನು ಕೊಟ್ಟು, ಯಾಕಂದ್ರೆ ಇನ್ನೊಂದು ವಾರ ಬಿಟ್ಟರೆ ನಮ್ಮ ರೈತರ ಥರ ನಮ್ಮಲ್ಲಿ ಬೆಳೆ ಹಾನಿ ಆಗಲ್ಲ ಅಥವಾ ನೀರು ಬಂದ್ ಮಾಡಿರ್ತಕ್ಕಂಥ ಗದ್ದಲವನ್ನು ಎಬ್ಬಿಸ್ತಿರ್ತಾರೆ. ಅಂಥ ಸಂದರ್ಭವಾಗ ಆದಷ್ಟು ಮಟ್ಟಿಗೆ ಮುಖ್ಯವಾಗಿ ಯಾರೆಲ್ಲಿ ಕೆರೆಗಳು ಅನುಕೂಲತೆ ಅಲ್ಲ ಆ ಕೆರೆಗಳಿಗೆ ನೀರು ಒಯ್ದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಅಡ್ಡ ಅಲ್ಲ, ನೀವು ಲೀಡರ್ಗಳು, ರೈತರು ಕೂಡ ಅದರ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯನ್ನು ಕೇಳಿಕೊಂಡು. ಯಾಕಂದ್ರೆ ನೀವೆಲ್ಲ ರೈತರು ಸಂತೋಷವಾಗಿದ್ದರೆ ಮಠಗಳು ಸಂತೋಷ ಇರ್ತಾವೆ, ರಾಜಕಾರಣ ಸಂತೋಷ ಇರ್ತಾರೆ, ಜನನೂ ಕೂಡ ಒಳಿತಾಗಿ ಬದುಕ್ತದೆ. ಅಂಥ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಕ್ಕಂಥ, ಬಹುತೇಕ ನಾನು ನಿನ್ನೆ ದಿವಸ ಮಲಾಬಾದಿ ಬಳಿ ಎಲ್ಲ ತಿರುಗಾಡಿ ಬರೋಂಥ ಸಂದರ್ಭದೊಳಗೆ ಎಲ್ಲ ಕೆಲಸ ಮುಗಿದ ಬರೀ 25 ಪೈಕಿ ಕೆಲಸಗಳು ಉಳಿದ ಪ್ರವಾಸವನ್ನು ಕೊಟ್ಟಾರ. ಅದು ಆದಷ್ಟು ಮಟ್ಟಿಗೆ ತಾವೆಲ್ಲ ಸದುಪಯೋಗ ಮಾಡಿಕೊಂಡು ಎಲ್ಲಿ ಕೂಡ ವ್ಯರ್ಥ ನೀರನ್ನು ಹಾಳು ಮಾಡಲಾರದೆ, ಬಹುತೇಕ ಕಡೆ ನಾವೆಲ್ಲ ಹೊಳಸಾಲ ದಂಡೆ ಅವ್ರು ನೀರು ಹೆಂಗೆ ಬಿಡ್ತಾರಂತ ಕೇಳಿದ ಮೋಟರ್ ಸೈಕಲ್ ರೋಡ್ ಮೇಲೆ ತರಿ ಬಂದು ಹಳ್ಳು ಹೋಗೋದು ನೋಡೋದು, ದಂಡಿಗೆ ಟಮಕ್ ಐತಂದ್ರೆ ಹೊಗೆ ಬಿಡೋದು. ಇಂಥ ವ್ಯವಸ್ಥೆ ಯಾರು ಮಾಡ್ಲಿಕ್ಕೆ ನೋಡಿ ಪ್ರಾಮಾಣಿಕ ಪ್ರಥಮವಾಗಿ ಗ್ರಾಮ ದೇವತೆಗೆ ವಂದಿಸಿ ಇವತ್ತು ಸುಳಿ, ಮದ್ಭಾವಿ ಮತ್ತು ಅನಂತಪುರ ಈ ಭಾಗದ ಕನಸಿನ ಕೂಸುಗಳಾದಂಥ ಯೋಜನೆಗಳು ಇವತ್ತು ನಮ್ಮ ಭಾಗದ ಅತ್ಯಂತ ಜನಪ್ರಿಯ ನಾಯಕರು ಮತ್ತು ಹರಿಕರರು, ನಿಮ್ಮ ನೆಚ್ಚಿನ ನಾಯಕರಾದಂಥ ಶಾಸಕರಾದಂಥ ಆದರಣೀಯ ರಾಜಣ್ಣ ಕಾಗೆ ಸಾಹೇಬ್ರೆ, ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ಮಹಾರಾಜರು, ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಅತ್ಯಂತ ತಮ್ಮದಂತ ಛಾಪನ್ನು ಮೂಡಿಸಿ ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಹೆಸರನ್ನು ಗಳಿಸಿ ಇವತ್ತು ಹತ್ತನೇ ತಾಲೂಕಿನ ಹೆಸರು ಸಂಪೂರ್ಣ 2 ರಾಜ್ಯಗಳಲ್ಲಿ ಪ್ರಸಾರ ಮಾಡಿದಂಥ ಅಮರೇಶ್ವರ ಮಹಾರಾಜ್ ಅವರೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂತಂದರೆ ಸಂಪೂರ್ಣ ದೇಶದಲ್ಲಿ ಕೆಲವೊಂದು ಕಡೆ ಮಳೆ ಬಿಟ್ಟರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಮಳೆ ಇಲ್ಲ. ಅದೊಂದು ಅನುಗುಣವಾಗಿ ಇವತ್ತು ನಮ್ಮ ಗೋಕರ್ಣ ಭಾಗದಲ್ಲಿ ಮಳೆ ಹೆಚ್ಚಾಗಿ ಈ ನದಿಗೆ ನೀರು ಬಂದು ಇವತ್ತು ಅತ್ಯಂತ ರಾಜಣ್ಣ ಕಾಗೆ ಸಾಹೇಬರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಯಾವ ದಿವಸ ಇಲ್ಲಿ ನದಿಗೆ ನೀರು ಬಂದದ ಆರಾಮಿಲ್ಲದಿದ್ದರೂ ಕೂಡ ಅವತ್ತೇ ಅಲ್ಲಿ ರೈಲ್ವೆದಿಂದ ಬಂದು ಇವತ್ತು ನಮ್ಮ ಭಾಗದ ರೈತರಿಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ಆದರಣೀಯ ರಾಜಣ್ಣ ಕಾಗೆ ಸಾಹೇಬರು ಮಾಡಿದ್ದಾರೆ ಅಂತ ಹೇಳಿ ಸಲ್ಲಿಸಲಿಕ್ಕೆ. ಮಹಾರಾಷ್ಟ್ರದ ಮಳೆ ಆಗಿದೆ, ಮಳೆ ಹೆಚ್ಚ ಬಂದಿದೆ, ಹೆಚ್ಚು ಮಳೆ ಮಳೆ ಆಗಿದೆ. ಸರ್ಕಾರ ಮಾಡಿದ್ರೆ ನೀರು ಕಾಗವಾಡ ಕ್ಷೇತ್ರ 10-20 ಹಳ್ಳಿ ನದಿ ಬೆಳೆದಾಗ 30 ಹಳ್ಳಿ ಪೂರಾ ಬರಗಾಲದಲ್ಲಿ ಕೊಡ್ತಾ ಇದ್ದಾವೆ. ನೀರು ಬಳಸೋದು ಫಲವಾದದಿಲ್ಲ. ಈಗ ನೀರು ಬಸವೇಶ್ವರ ಅವರಿಗೆ ಎಲ್ಲರೂ ಪ್ರಾರಂಭ ಮಾಡಿ ಸುಳ್ಳಿ ವಾರ್ಡ್ ಅವರು ಈ ಭಾಗದಲ್ಲಿ ಇಲಾಖೆಯಿಂದ
10 ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ 2 ಜಿಲ್ಲಾ ಪಂಚಾಯತ್ ಪದ್ಮಾವತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 30 ಹಳ್ಳಿ ಬರ್ತವೆ. 30 ಹಳ್ಳಿಗೂ ನಮ್ಮ ಸರ್ವೆ ಪ್ರಕಾರ 20 ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು ಆದ ಸುರೇಶ್ ಗಾಣಿಗೇರ್, ವಿಶಾಲ್ ನಿಂಬಾಳ್, ಚಿದಾನಂದ ಮಾಳಿ, ಸುನಿಲ್ ಅವಟಿ, ದಾದಾ ಜೆತ್ತನವರ್, ಬಸನಗೌಡ ಪಾಟೀಲ್, ಕೆಆರ್ ಪಾಟೀಲ್, ಆಸ್ಪಕ ಘಡನಟ್ಟಿ, ರಫೀಕ್ ಪಟೇಲ್, ಸಂದೀಪ್ ಮನಂಗಾವಿ ಹಾಗೂ ವಿಶ್ವನಾಥ್ ಪಾಟೀಲ್ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನೀರಾವರಿ ಇಲಾಖೆ ಅಧಿಕಾರಿಗಳು ಆದ ಪ್ರವೀಣ್ ಹುಣಸಿಕಟ್ಟಿ ಮತ್ತು ಪ್ರಶಾಂತ ಪೋತದಾರ್, ವಿವಿಧ ಸರ್ಕಾರಿ ಅಧಿಕಾರಿಗಳು, ಗುತ್ತಿಗೆದಾರರು, ರೈತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಭರತ ಮುರಗುಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.